ಹಾಯ್ ಸ್ನೇಹಿತರೆ, ನಮಸ್ಕಾರ. ಅಭಿರುಚಿ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು ಹೆಸರುಬೇಳೆ ದೋಸೆ ಅಥವಾ ಮೂಂಗ್ ದಾಲ್ ದೋಸೆನ ಮಾಡೋದು ಹೇಗಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೊಂದು ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ದೋಸೆ. ಇದರಿಂದ ನೀವು ವೇಟ್ ಲಾಸ್ ನ ಮಾಡ್ಕೊಳ್ಬಹುದು, ಹಾಗೆ ವೇಟ್ ನ ಮೇಂಟೈನ್ ಕೂಡ ಮಾಡ್ಕೊಳ್ಬಹುದು. ಬನ್ನಿ ಸ್ನೇಹಿತರೆ, ಈ ಹೆಸರುಬೇಳೆ ದೋಸೆ ಮಾಡ್ಲಿಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀನಿ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡೋಣ. ಹೆಸರುಬೇಳೆನ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಶುಂಠಿ 1 ಇಂಚಷ್ಟು, ಹಸಿಮೆಣಸು 2, ಜೀರಿಗೆ ಸ್ವಲ್ಪ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಒಂದು ಬೌಲಿಗೆ 1 ಕಪ್ ಅಷ್ಟು ಹೆಸರುಬೇಳೆ ಅಥವಾ ಮೂಂಗ್ ದಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ನಾವು 2 ತಾಸುಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಹೆಸರುಬೇಳೆ ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನೊಮ್ಮೆ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ. ಹೆಸರುಬೇಳೆನ ವಾಶ್ ಮಾಡ್ಕೊಂಡಾದ ನಂತರ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಇಂಚಷ್ಟು ಶುಂಠಿ ಹಾಗೂ 2 ಹಸಿಮೆಣಸನ್ನು ತುಂಡು ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಹಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಮಿಕ್ಸರ್ ಜಾರ್ನಲ್ಲಿರೋ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾ ತವ ಕಾಯಲಿಕ್ಕೆ ಇಟ್ಟಿದ್ದೀನಿ. ತವ ಕಾದಿದೆ. ಇದಕ್ಕೆ ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ತವಾದ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ದೋಸೆನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನೀಗ ದೋಸೆನ ತಿರುವು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಇದೇ ರೀತಿ ನಾನು ಇನ್ನೊಂದು ದೋಸೆನ ಮಾಡಿ ತೋರಿಸ್ತೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ತವಾದ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ದೋಸೆನ ತಿರುವು ಹಾಕ್ಕೊಳ್ಳೋಣ. ನೀವೇ ನೋಡ್ತಾ ಇದ್ದೀರಾ ಹೆಸರುಬೇಳೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಲೇಬೇಕು ಈ ದೋಸೆನ. ಸ್ನೇಹಿತರೆ, ಹೆಸರುಬೇಳೆ ದೋಸೆ ಮಾಡೋದು ಹೇಗಂತ ನೋಡ್ಕೊಂಡು ಬಂದ್ರಲ್ಲ, ತುಂಬಾನೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಅದರಲ್ಲೂ ವೆಜಿಟೇರಿಯನ್ಸ್ಗೆ ತುಂಬಾ ಕಡಿಮೆ ಆಪ್ಷನ್ಸ್ ಇರುತ್ತೆ ಏನ್ ತಿನ್ಬೇಕು ಡಯಟ್ ಅಲ್ಲಿ ಅಂತ. ಅಂತವರಿಗೆ ಈ ರೆಸಿಪಿ ತುಂಬಾನೇ ಹೆಲ್ಪ್ ಆಗ್ಬಹುದು. ಇನ್ನು ಹೆಸರುಬೇಳೆ ಬಗ್ಗೆ ಹೇಳ್ಬೇಕಂದ್ರೆ, ಹೆಸರುಬೇಳೆಯಲ್ಲಿ ತುಂಬಾನೇ ಪ್ರೋಟೀನ್ಸ್ ಇದೆ, ಹಾಗೆ ತುಂಬಾನೇ ಫೈಬರ್ಸ್ ಇದೆ. ಇದರಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಿಮ್ಗೆ ವೇಟ್ ಲಾಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಹೆಸರುಬೇಳೆನ ನೀವು ನಿಯಮಿತವಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸ್ಕೊಳ್ತಾ ಬಂದ್ರೆ ಬಾಡಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಿಮ್ಮ ವೇಟ್ ಮೇಂಟೈನ್ ಕೂಡ ಆಗುತ್ತೆ, ಹಾಗೆ ವೇಟ್ ಲಾಸ್ ಕೂಡ ಆಗುತ್ತೆ. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಡೈಜೆಷನ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ BP ಪೇಷಂಟ್ಸ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ, ಹಾಗೆ ಕೊಲೆಸ್ಟ್ರಾಲ್ ಇರೋವರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಹೆಸರುಬೇಳೆ ದೋಸೆ ಬಗ್ಗೆ ಹೇಳ್ಬೇಕಂದ್ರೆ, ಇದನ್ನ ನೀವು ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ತಗೊಳ್ಬಹುದು. 2 ರಿಂದ 3 ದೋಸೆ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಹಾಗೆ ತುಂಬಾ ಸಮಯದವರೆಗೆ ನಿಮ್ಗೆ ಹಸಿವಾಗದಂತೆ ನೋಡ್ಕೊಳ್ಳುತ್ತೆ. ಇನ್ನು ಈ ದೋಸೆನ ನೀವು ಚಟ್ನಿ, ಮೊಸರು, ಉಪ್ಪಿನಕಾಯಿ ಜೊತೆ ತಿನ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ.
ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಕೂಡ ಈ ದೋಸೆ ಇಷ್ಟ ಆಗುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.